ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ನಾನಿವತ್ತು ನಿಮಗೆ ನಮ್ಮ ಚೈಲ್ಡ್ಹುಡ್ನ ನೆನಪು ಮಾಡೋವಂಥ ಒಂದು ಸ್ವೀಟ್ನ ತೋರಿಸ್ತಾ ಇದ್ದೀನಿ. ಈ ಸ್ವೀಟ್ ಎಲ್ರಿಗೂ ನೆನಪಿದೆ ಅಂದ್ಕೊಂಡಿದ್ದೀನಿ, ಎಲ್ಲರೂ ತಿಂದಿರ್ತೀವಿ. ಈ ಸ್ವೀಟ್ ಯಾವ ಥರ ಮಾಡೋದು ಅಂತ ಹೇಳಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ನೋಡಿ, 1 ಕಪ್ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ 250 ml. ಮತ್ತು ಹಾಫ್ ಕಪ್ಪು ತುಪ್ಪ ತೊಗೊಂಡಿದ್ದೀನಿ, 125 ml. ಅಳತೆ ಕರೆಕ್ಟಾಗಿದ್ದರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಫ್ ಕಪ್ಪು ನಾನು ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರೋ ತುಪ್ಪಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಚೆನ್ನಾಗಿ ಜರಡಿ ಹಿಡ್ಕೊಂಡು ಹಾಕ್ಕೊಳ್ಳಿ. 1 ಕಪ್ ಮೈದಾ ಹಿಟ್ಟಿಗೆ ಹಾಫ್ ಕಪ್ಪು ತುಪ್ಪ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಈ ಸ್ವೀಟ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ನಾವು ಅಂಗಡೀಲಿ ತಿಂತಿದ್ವಲ್ಲ, ಅದೇ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಮೀಡಿಯಮ್ ಫ್ಲೇಮು ಇಟ್ಕೋಬಾರ್ದು, ಹೈ ಫ್ಲೇಮು ಇಟ್ಕೋಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕಾಗತ್ತೆ. ಇದು ಹಿಟ್ಟು ಬಂದು ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ನಾವು ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಮಗೆ ಗೊತ್ತಾಗುತ್ತೆ ಅದು ಸ್ವೀಟ್ ಮಾಡಲಿಕ್ಕೆ ಕರೆಕ್ಟು ಪರ್ಫೆಕ್ಟಾಗಿ ಯಾವಾಗ ಬರುತ್ತೆ ಅಂತ ಹೇಳಿ. ನಾನು ತೋರಿಸ್ತೀನಿ ನಿಮಗೆ. ಈ ಥರ ಕೈ ಆಡಿಸ್ತಾನೆ ಇರಬೇಕು. ಈ ಥರ ಲೋ ಫ್ಲೇಮಲ್ಲಿ ನಾವು ಹುರ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ, ಚೆನ್ನಾಗಿ ಸ್ಮೆಲ್ ಬರುತ್ತೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ಇದು ತುಂಬ ಫೇಮಸ್ ಆಗಿರೋ ಸ್ವೀಟ್ ಅಂತಲೇ ಹೇಳ್ಬೋದು. ಬಾಯಲ್ಲಿಟ್ಟರೆ ಕರ್ಗೋಗ್ತಾಯಿತ್ತು, ಮತ್ತು ತುಂಬ ಕಮ್ಮಿ ಬೆಲೆಗೆ ಸಿಗ್ತಾಯಿತ್ತು. ಅಂದರೆ ₹1 ಕೊಟ್ಟರೆ 4 ಸ್ವೀಟ್ ಕೊಡ್ತಾಯಿದ್ರು. 25 ಪೈಸೆಗೆ ಒಂದು ಸ್ವೀಟ್ ಬರ್ತಾಯಿತ್ತು. ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಹೆಸ್ರು ಕರೀತಾರೆ. ನಾವು ಇದಕ್ಕೆ ಏನಂತ ಕರಿತಿದ್ವಿ ಅಂದರೆ ಹಾಲು ಮಿಠಾಯಿ ಅಂತ ಕರಿತಾ ಇದ್ವಿ. ಆ್ಯಕ್ಚುಲಿ ಇದಕ್ಕೆ ಹಾಲು ಹಾಕಿನೇ ಮಾಡೋದಿಲ್ಲ ಸ್ವೀಟು, ಅಂದರೂ ಹಾಲು ಮಿಠಾಯಿ ಅಂತ ಕರಿತಾ ಇದ್ವಿ. ಅಂದರೆ ಅಂಗಡೀಲಿ ಅದೇ ಥರ ಹೇಳ್ತಾಯಿದ್ರು, ಅದೇ ರೂಢಿಯಾಗಿ ಅದೇ ಹೆಸರು ಬಿದ್ದುಬಿಟ್ಟಿದೆ ಸ್ವೀಟಿಗೆ. ಈಗಲೂ ನಾವು ಹಾಲು ಮಿಠಾಯಿ ಅಂತಲೇ ಕರೆಯೋದು. ನೀವು ಯಾವ ಥರ ಈ ಸ್ವೀಟ್ನ ಕರಿತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಂತ. 3 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈ ಸ್ವೀಟ್ನ ಮಾಡ್ಕೋಬೋದು. ಇವಾಗ ನಾನು ತೋರಿಸ್ತಿದ್ದೀನಲ್ವ, ಈ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಸ್ವೀಟು ಬಾಯಲ್ಲಿಟ್ಟರೆ ಕರಗಬೇಕು, ಆ ಥರ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಇವಾಗ ನೋಡಿ, ತುಪ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ವಲ್ಪನೇ. ಅಂದರೆ ಹಿಟ್ಟು ಸ್ವಲ್ಪ ಮುದ್ದೆ ಥರ ಆಗ್ತಾಯಿದೆ. ಸ್ಟಾರ್ಟಿಂಗ್ ನಾವು ಹುರ್ಕೊಳ್ಳೋವಾಗ ಸ್ವಲ್ಪ ಗಂಟು ಥರ ಇತ್ತು ಅಲ್ವಾ, ನಾವು ಪ್ರೆಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ವಿ. ಇವಾಗ ನೋಡಿ, ಉರಿತಾ ಅದು ಒಂದು 8 ರಿಂದ 10 ನಿಮಿಷ ಉರಿಬೇಕಲ್ವ, ಆ ಟೈಮಲ್ಲಿ ಅದು ತುಪ್ಪ ಬಿಟ್ಕೊಳ್ತಾ ಬರುತ್ತೆ. ಲೋ ಫ್ಲೇಮಲ್ಲಿ ಉರಿತಾ ಇರೋದ್ರಿಂದ ಒಳ್ಳೆ ಘಮ ಬರ್ತಾ ಇದೆ. ನೋಡಿ ಇವಾಗ ಎಷ್ಟು ಮುದ್ದೆ ಥರ ಆಗಿದೆ. ನಾನು ಸ್ಪೂನಲ್ಲಿ ಪ್ರೆಸ್ ಮಾಡಿದಾಗ ಅದು ಹಿಟ್ಟು ಅಂಟ್ಕೋಬೇಕು. ಈ ಥರ ಅಂಟ್ಕೊಂಡ್ರೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇವಾಗ ನೋಡಿ, ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆರಬೇಕು. ಲೋ ಫ್ಲೇಮಲ್ಲಿ ತುಂಬ ಹೊತ್ತು ನಾವು ಇದನ್ನ ಹುರಿದಿರ್ತೀವಲ್ವ, ಅದಕ್ಕೋಸ್ಕರ ಅದು ತುಂಬ ಬಿಸಿ ಇರುತ್ತೆ. ಇವಾಗ ನಾನೊಂದು 2 ನಿಮಿಷ ಹಾಗೆ ಬಿಡ್ತೀನಿ, ಸ್ವಲ್ಪ ಬಿಸಿ ತಣ್ಣಗಾಗಲಿ ಅಂತ ಹೇಳಿ. ಅಷ್ಟರಲ್ಲಿ ನಾನು ಸಕ್ಕರೆ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಪೌಡರ್ ಇರಲಿಲ್ಲ ನನ್ನ ಹತ್ರ, ಸಕ್ಕರೆನೇ ನಾನು ಅಳತೆ ಮಾಡಿಕೊಂಡು ಆಮೇಲೆ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಹಾಫ್ ಕಪ್ಪಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಬೇಕಾದರೆ ನೀವು ಇದರಲ್ಲಿ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಕಮ್ಮಿನೂ ಹಾಕ್ಕೋಬೋದು. ಅರ್ಧ ಕಪ್ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಒಂದು 3 ಏಲಕ್ಕಿನ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರ್ ಇರಲಿಲ್ಲ ಅಂತ ಹೇಳಿ ಮಿಕ್ಸಿ ಮಾಡೋವಾಗಲೇ ನಾನು ಗ್ರೈಂಡ್ ಮಾಡಿಕೊಂಡೆ. ಇವಾಗ ನೋಡಿ, ಸಕ್ಕರೆ ಪೌಡರ್ನ ನಾನು ಮಿಕ್ಸ್ ಮಾಡಿರೋಂಥ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಪೂನಲ್ಲೇ ನಾವು ಒಂದು 5 ನಿಮಿಷದವರೆಗೂ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಅದನ್ನ ನಾವು ಕೈಯಿಂದ ನಾದ್ಕೋಬೇಕಾಗತ್ತೆ. ನೋಡಿ, ಗಂಟೆಲ್ಲ ಇದೆ ಅಲ್ವಾ, ಅದನ್ನೆಲ್ಲ ನಾವು ಚೆನ್ನಾಗಿ ಬಿಡಿಸ್ಕೊಂಡು ಪ್ರೆಸ್ ಮಾಡಿ ನಾದ್ಕೋಬೇಕು. ನೋಡಿ, ನಾನು ಕೈಯಲ್ಲಿ ಮುಟ್ಟು ನೋಡ್ತಾ ಇದ್ದೀನಿ, ಇನ್ನೂ ತುಂಬ ಬಿಸಿ ಇತ್ತು. ಅದಕ್ಕೋಸ್ಕರ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇರೆ ಏನೂ ಮಿಕ್ಸ್ ಮಾಡೋ ಹಂಗಿಲ್ಲ, ಅಂದರೆ ನೀರು ಹಾಲು ಏನೂ ಹಾಕೋಂಗಿಲ್ಲ. ಅದರಲ್ಲೇ ನಾವು ನಾದ್ಕೋಬೇಕಾಗುತ್ತೆ. ಅದು ನಾದ್ಕೊಳ್ತಾ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ನಾನು ಬೇರೆ ಯಾವುದನ್ನು ಹಾಕಿಲ್ಲ, ಹಾಗೆ ನಾದ್ಕೊಂಡಿರೋದು.
ಈ ಥರ ಹಿಟ್ಟು ರೆಡಿಯಾಗಿದೆ ನಮಗೆ. ಇವಾಗ ಒಂದು ಚೌಕ ಥರದ್ದು ಒಂದು ಬಾಕ್ಸ್ಗೆ ನಾನು ಈ ಹಿಟ್ಟನ್ನು ಹಾಕಿ ಪ್ರೆಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಅಂದರೆ ನಾವೀಗ ಬಾಕ್ಸಿಗೆ ಹಾಕಿರ್ತೀವಂದರೆ ಎಲ್ಲೂ ಗ್ಯಾಪ್ ಕೊಡಬಾರ್ದು. ಆ ಥರ ಚೆನ್ನಾಗಿ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಫಿಕ್ಸ್ ಮಾಡ್ಕೋಬೇಕು ಆ ಇದರಲ್ಲಿ ಬಾಕ್ಸಲ್ಲಿ. ಹಂಗಂದರೆ ಮಿಠಾಯಿ ನಾವು ಮಾಡಬೇಕಾದ್ರೆ ಹೊಡ್ಕೊಳ್ಳೋದಿಲ್ಲ. ನಾವು ಕಟ್ ಮಾಡ್ತೀವಲ್ವ ಆ ಟೈಮಲ್ಲಿ ಹೊಡ್ಕೊಳ್ಳೋದಿಲ್ಲ. ಈ ಥರ ಕೈಯಿಂದ ಪ್ರೆಸ್ ಮಾಡಿ ಚೆನ್ನಾಗಿ ಫಿಕ್ಸ್ ಮಾಡಿ, ಅದಾದಮೇಲೆ ಸ್ಪೂನಲ್ಲೂ ಚೆನ್ನಾಗಿ ಮೇಲೆ ಎಲ್ಲ ಕೈಯಿಂದ ಪ್ರೆಸ್ ಮಾಡಿರ್ತೀವಲ್ವ ಅದು ಮಾರ್ಕ್ ಹಾಗೇ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಾರ್ಕ್ಗಳು ಯಾವುದು ಇಲ್ಲದಿರೋ ಥರ ಫಿಕ್ಸ್ ಮಾಡಬೇಕು. ನಮ್ಮ ಮನೇಲಂತೂ ಈ ಸ್ವೀಟು ಎಲ್ರಿಗೂ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಮಾಡಿ ನೋಡಿ, ನಿಮ್ಮ ಮನೆಯಲ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಈ ಸ್ವೀಟು ತುಂಬ ಸಿಗ್ತಾ ಇಲ್ಲ ಇವಾಗ. ಅಂದರೆ ನಾವಂತರೂ ತಿಂದು ತುಂಬ ದಿನಗಳೇ ಆಗೋಯಿತು. ನಮ್ಮ ಮಕ್ಕಳಿಗೆ ಈ ಸ್ವೀಟ್ ಬಗ್ಗೆ ಪರಿಚಯನೇ ಇರಲ್ಲ. ನಾನು ಈ ಸ್ವೀಟ್ ಮಾಡಿದ ಮೇಲೆ ನನ್ನ ಮಗ ನನ್ನ ಮಗಳು ಇಬ್ಬರು ಎಂಜಾಯ್ ಮಾಡ್ಕೊಂಡು ತಿಂದರು. ಆಮೇಲೆ ಮನೆಯಲ್ಲೇ ಮಾಡಿರೋದ್ರಿಂದ ನಾವು ಯಾವುದೇ ಕನ್ಫ್ಯೂಷನ್ ಇಲ್ಲದೆ, ಭಯ ಇಲ್ಲದೆ ಮಕ್ಕಳಿಗೆ ಕೊಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಅದರ ಬಾಕ್ಸ್ ಒಳಗೆ ಫಿಕ್ಸ್ ಆಗಿದೆ ಅಂತ. ಇದನ್ನು ನಾನು ಆಚೆನಾದರೂ ಇಡ್ಬೋದು 3 to 4 hours. ಇಲ್ಲ ಫ್ರಿಜ್ಜಲ್ಲಿ ನಾನು 1/2 hour ಇಡ್ತೀನಿ ಅಂದ್ರೂ ನಡೆಯುತ್ತೆ. ಫ್ರಿಜ್ಜಲ್ಲಿ ಇಡೋದಾದರೆ ಮುಂಚೆನೇ ನೀವು ಪೀಸಸ್ನ ಚಾಕುದಲ್ಲೇ ಕೊಯ್ಕೊಂಬಿಡಿ. ನಾನು ಹಾಗೆ ಇಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಲಾಸ್ಟಲ್ಲಿ ನಾನು ಕೊಯ್ಬೇಕಾದ್ರೆ. ಆಚೆ ಇಟ್ಟಿದ್ರೆ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಫ್ರಿಜ್ಜಲ್ಲಿ ಒಂದು 1/2 hourಗೆಲ್ಲ ತೆಗೆದೆ ನಾನು ಫ್ರಿಜ್ಜಲ್ಲಿ ಫ್ರೀಝರ್ ಮಾಡಿ. ಅದಕ್ಕೋಸ್ಕರ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅಂದರೆ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಬಂದಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿತ್ತು ಅಷ್ಟೇ. ಅದಾದಮೇಲೆ ತಿನ್ನಬೇಕಾದ್ರೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿತ್ತು. ನೀವೇನಾದರೂ ಮಾಡಿಕೊಂಡ್ರೆ ಆಚೆನೇ ಇಡಿ. ಒಂದು 3 to 4 hours ಆದರೂ ಪರವಾಗಿಲ್ಲ. ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಫಸ್ಟಿಗೆ ಪೀಸಸ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಪೀಸಸ್ ಅಂತ ಹೇಳಿ. ಆಮೇಲೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ ಆ ಥರ. ಹಾಲ್ಕೋವಾ, ಪಾಲ್ಕೋವಾ, ಹಾಲು ಮಿಠಾಯಿ ತುಂಬ ಹೆಸರಿಂದ ಕರೀತಾರೆ ಈ ಸ್ವೀಟ್ನ. ಅಂದರೆ ಚೈಲ್ಡ್ಹುಡ್ನ ನೆನಪು ಮಾಡುತ್ತೆ ಈ ಸ್ವೀಟು. ಬಾಯ್ ಫ್ರೆಂಡ್ಸ್, ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.